ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. And thank you so much for the wonderful opportunity. ನನ್ನ ಕ್ಯಾರೆಕ್ಟರ್ ಬಂದು ಆ್ಯಸ್ ಅ ನಾರ್ಮಲ್ ಪರ್ಸನ್, ಆ ಪರ್ಸನ್ ಬಂದು ಜಸ್ಟ್ ಕೊರಿಯರ್ ಮಾಡ್ತಾನೆ. ಇದರಲ್ಲಿ ಪಬ್ಲಿಕಲ್ಲಿ ಏನು ನಡೆಯುತ್ತೋ, ಏನಾದರೂ ಜಸ್ಟ್ ಜಗಳಾಗಲಿ ಅವನಿಗೆ ತಡೆಯೋಕ್ಕಾಗಲ್ಲ. ಸೊ ಆ ಕೋಪ ಬರುತ್ತೆ, ಆ ಕೋಪ ಅವ್ರ ಹತ್ರ ತೋರಿಸ್ತಾನೆ. ಸೊ ಅದೇ ನನ್ನ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಅಷ್ಟೇ ನನ್ನ ಕ್ಯಾರೆಕ್ಟರ್, ಅದಕ್ಕೆ ಮೇಲೆ ಏನೂ ಇಲ್ಲ. ಸೊ AI Garuda, I just want to appreciate Kiran. From the beginning, he has struggled a lot. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಇದರಲ್ಲಿ ಎಡಿಟಿಂಗ್ ಆಗಲಿ, DOP ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಸೊ ಎವ್ರಿ ಕ್ರೆಡಿಟ್ ಗೋಸ್ ಟು ಕಿರಣ್. And I also want to appreciate and congratulate my brother. His name is Maryajud Abhishek. As assistant director ಆಗಿ ಕೆಲಸ ಮಾಡಿದ್ದಾರೆ, ಆಸ್ ಅ ಸಪೋರ್ಟ್ ಆಗಿ ಫಾರ್ ಕಿರಣ್. ಸೊ ಐ ಜಸ್ಟ್ ವಾಂಟ್ ಟು ಅಪ್ರಿಷಿಯೇಟ್ ಹಿಮ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಡಿಯಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಸೊ ಟಿ ವಿಯಲ್ಲಿ ನೋಡಬೇಕಾದ್ರೆ ಏನಪ್ಪ ಹಿಂಗೆ ಆನ್ಸರ್ ಮಾಡ್ತಾರೆ, ಪ್ರೆಸ್ಸಲ್ಲಿ ಏನಪ್ಪ ಹಿಂಗೆ ಕೇಳ್ತಾರೆ ಅಂತ ಹೇಳಿ. ಬಟ್ ಇಟ್ಸ್ ವಂಡರ್ಫುಲ್ ಜರ್ನಿ. ಇಲ್ಲಿ ಕೂತ್ಕೊಂಡಿರೋದು ಐ ಫೀಲ್ ಇಟ್ಸ್ ಸಮ್ ವಾಟ್ ಮೈ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಪ್ರೆಸ್ ಮುಂದೆ ನಾನು ಆನ್ಸರ್ ಮಾಡೋದು, ಅವ್ರ ಮುಂದೆ ಕ್ವೆಶನ್ಸ್ ಕೇಳೋದು. ಸೊ ಇದೆಲ್ಲ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕ್, ಆಲ್ ದ ವೆರಿ ಬೆಸ್ಟ್. ನಮ್ಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಆ್ಯಕ್ಚುಲಿ ಕಿರಣ್ ಈ ಐಡಿಯಾ ಹೇಳುವಾಗ ನಾನು ಯೋಚನೆ ಮಾಡ್ತಿದ್ದೆ, ಇಸ್ ದಿಸ್ ಪಾಸಿಬಲ್ ಟು ಪುಲ್ ಇಟ್ ಆಫ್, ಬಟ್ ವಿತೌಟ್ ಎನಿ ಸ್ಟ್ರಗಲ್, ವಿತ್ ಹಿಸ್ ಪ್ಯಾಷನ್, ಈ ಪುಲ್ಡ್ ಇಟ್ ಆಫ್. ಏನು ಅನ್ಕೊಂಡಿರ್ತಾರೋ ಅವ್ರ ಮೈಂಡಲ್ಲಿ ಏನು ಐಡಿಯಾ ಇದೆಯೋ ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ನನ್ನ ಹತ್ರ ಡಿಸ್ಕಸ್ ಮಾಡ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಆರ್ಟಿಸ್ಟು ಎಲ್ಲರೂ, ದಿವ್ಯಾ, ರಿತ್ವಾನ್, ಅಭಿ, ಮಹೇಶ್, ಸೌರಭ್ ಬ್ರೋ, ಬೇರೆ ಆರ್ಟಿಸ್ಟ್ ಎಲ್ಲರೂ ಚಿಕ್ಕ ರೋಲ್ ಮಾಡವ್ರೆ, ದೀಪಕ್ ಬ್ರೋ ಅವರು ಎಲ್ಲರೂ ಚೆನ್ನಾಗಿ ಮಾಡವ್ರೆ. ಫೈನಲಿ ಔಟ್ಪುಟ್ ಬಂದು ನಾನು ಫಸ್ಟ್ ಟೈಮ್ ನೋಡುವಾಗ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಇದು ನಾವು ಮಾಡಿರೋದಲ್ಲ, ಮೇಲಿಂದ ಆಶೀರ್ವಾದದಿಂದ ಮಾಡಿರೋದಂತ ನಾನು ನಂಬ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್, ಪ್ರೆಸ್ ಪೀಪಲ್ ಆ್ಯಂಡ್ ದ ಪೀಪಲ್ ಹೂ ಆರ್ ಹಿಯರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ಧನ್ಯವಾದಗಳು. ಮೊದಲನೇದಾಗಿ ಅಂದರೆ ತುಂಬ ಜನ ದೊಡ್ಡ ಸ್ಟಾರ್ಸ್ಗಳು ಇಂಟರ್ವ್ಯೂ ಮಾಡಿರ್ತೀರ. ನಿಮ್ಮ ಸಪೋರ್ಟೇ ಫಸ್ಟ್ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ನಮ್ಮ ಸಿನಿಮಾಗೆ ಬಂದಿರೋ ಅಂಥದ್ದು. ಆ್ಯಂಡ್ ನನ್ನ ಹೆಸರು ಸೌರವ್ ಪ್ರಶಾಂತ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮೇಲೆ ನಂದು ಪ್ಯಾಷನ್ ಇಟ್ಕೊಂಡು ಸ್ಟೋರೀಸ್ಗಳು ಬರೀತಾ, ಶಾರ್ಟ್ ಫಿಲಮ್ಸ್ಗಳು ಡೈರೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸುಮಾರು ಒಂದು ಸೀರಿಯಲ್ಸ್ಗಳು ಮಾಡಿದ್ದೀನಿ, ಸುವರ್ಣದಲ್ಲಿ, ಕಲರ್ಸಲ್ಲಿ. ಆ್ಯಂಡ್ ಈಗ ಯಾವುದು ಸೀರಿಯಲ್ಸ್ ಮಾಡ್ತಿಲ್ಲ, ಸಿನಿಮಾ ಮಾತ್ರ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ಕಿರಣ್ ಜೊತೆ ಒಂದು ಚಿಕ್ಕದೊಂದು ಯಾವುದೊಂದು ಪ್ರಾಜೆಕ್ಟ್ ಡಿಸ್ಕಷನ್ ಮಾಡಿದಾಗ ಕಿರಣ್ ಬಂದು ಹೇಳಿದ್ರು, ಬ್ರೋ ಈ ಥರದೊಂದು ಕಾನ್ಸೆಪ್ಟ್ ಇದೆ AI ರಿಲೇಟೆಡ್, ಆ್ಯಂಡ್ ಡೇವಿಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ. ನಾನು ಕೇಳಿದೆ ಡೆಫಿನೆಟ್ಲಿ ವೈ ಮೀ ಅಂತಂದ್ಬೇಡ ಅಂತ. ಬಿಕಾಸ್ ಈ ನೋ ದ ಕೆಪಬಿಲಿಟಿ, ಏನು ಹೇಗೆ ಮಾಡ್ಬೋದು, ಏನು ಯಾವ ಥರದೊಂದು ಶೇಡ್ಸ್ಗಳು ಬರುತ್ತೆ ಅನ್ನೋ ಅಂಥದ್ದು. ಆ್ಯಂಡ್ ಮೊದಲನೇದಾಗಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೆಕೆಂಡ್, ಕಿರಣ್ ವರ್ಕ್ ನಂಗೆ ತುಂಬ ನಂಬಿಕೆ ಇದೆ, ಅದೊಂದು. ಆ್ಯಂಡ್ ಯಾಕೆ ಗರುಡ ಅಂತ ಸರ್ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ಬರೀ ಜೆನ್ಸೀಸ್ಗ ಅಂತ. ಸರ್ ದಯವಿಟ್ಟು ಜೆನ್ಸೀಸ್ಗೋ ಇಲ್ಲ 90s ಕಿಡ್ಸ್ಗೋ ಅವ್ರಿಗೆ ಅಂತಲ್ಲ, ಪ್ರತಿಯೊಂದು ಆಡಿಯನ್ಸ್ ಕೂಡ ಆರಾಮಾಗಿ ಬಂದು ಸಿನಿಮಾ ನೋಡ್ಬೋದು. ಯಾಕೆ ಅಂತಂದರೆ ಈಗಿನ ಕರೆಂಟ್ ಅಫೇರ್ಸ್ಗಳು ಸುಮಾರು ಒಂದಷ್ಟು ಜನ ಕೇಳ್ಪಟ್ಟಿರ್ತೀರ. ದೊಡ್ಡ ಕಂಪನೀಸ್ಗಳು ಲೈಕ್ TCS, ಆಮೇಲೆ ಒರಾಕಲ್, ಆಮೇಲೆ ಫ್ಲಿಪ್ಕಾರ್ಟ್ ಅಂತ ತುಂಬ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ AI. ಆ್ಯಂಡ್ ಸುಮಾರು ಜನ ಗೊತ್ತು, ಲೈಕ್ ಇವಾಗ ಬೆಳ್ಳಿ ರೇಟು, ಒಂದು ಸಿಲ್ವರ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಬಿಕಾಸ್ ಆಫ್ AI. ಆ್ಯಂಡ್ ಈ ಒಂದು ರೀಸೆಂಟಾಗಿ ಒಂದಷ್ಟು ವಾರ್ಗಳು ನಡೀತು. ವಾರಲ್ಲೂ ಕೂಡ AI ಯೂಸ್ ಮಾಡಿ ಒಂದಷ್ಟು ಡ್ರೋನ್ಗಳಿಂದ ವಾರ್ ಮಾಡ್ತಾ ಇದ್ದಾರೆ. ಸೊ AI ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ AI ಅನ್ನೋ ಒಂದು ಟೂಲ್ ಹೇಗೆ ಅಂತಂದರೆ ಅದು ನೀವು ಹೇಗೆ ಬೆಳೆಸ್ಕೊಳ್ತೀರೋ ಹಾಗೆ. ಸೊ ಅದು ನೀವು ಒಳ್ಳೆ ಥರದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆ ಥರದಾಗುತ್ತೆ, ನೀವು ಅದನ್ನು ಕೆಟ್ಟದಲ್ಲಿ ಯೂಸ್ ಮಾಡಿ ತುಂಬ ಕೆಟ್ಟದಾಗೂ ಕೂಡ ಆಗುತ್ತೆ. ಸೊ ಇಲ್ಲಿ ಅದು ಸಿನಿಮಾದಲ್ಲಿ ಕೇಶವ ಅನ್ನೋ ಕ್ಯಾರೆಕ್ಟ್ರು ಅವ್ನಿಗೆ ಏನು ಮಾಡಿರ್ತಾನೆ, ಅವನೊಂದು ಪ್ರಾಜೆಕ್ಟು, ಆ ಪ್ರಾಜೆಕ್ಟ್ ಅಡ್ಡಿ ಆತಂಕಗಳು ಏನೇನು ಬರುತ್ತೆ ಆ್ಯಂಡ್ ಅದನ್ನು ಅವ್ನು ಹೇಗೆ ಫೇಸ್ ಮಾಡ್ತಾನೆ, ಕೊನೆಗೆ ಅವನು ಸಿನಿಮಾ ಲೈಕ್ ಆ ಸಿನಿಮಾದಲ್ಲಿ ಅವ್ನು ಅಂದ್ಕೊಂಡಿರೋ ಪ್ರಾಜೆಕ್ಟ್ ಆಚೆ ಕಡೆ ಬರುತ್ತಾ ಬರಲ್ವಾ ಅನ್ನೋದೊಂದು ಸಿನಿಮಾ. ಅದ್ರಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಅದು ಪಾಸಿಟಿವ್ ನೆಗೆಟಿವ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸಮ್ಟೈಮ್ಸ್ ನಾನು ಅನ್ಕೊಳ್ತೀನಿ ಪಾಸಿಟಿವ್ ಆಗಿ ನನಗೆ ನಾನೇ ನೆಗೆಟಿವ್ ಅಂತ ಅನ್ಕೊಂಡಿರ್ತೀನಿ, ಬಿಕಾಸ್ ಅಲ್ಲಿ ಕತೆ ಬಿಕಾಸ್ ಅದು ಡಿಮ್ಯಾಂಡ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಹೋಪ್ಫುಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕಂದರೆ ಒಂದು ಹೊಸ ಪ್ರತಿಭೆಗಳು ಬರೋದೇ ತುಂಬ ರೇರು. ಆ ಥರ ಬಂದಾಗ ನಿಮ್ಮೆಲ್ಲರ ಬೆಂಬಲ ಸಿಕ್ಕಿ ಒಂದ್ಸಲಿ ನೀವು ಬೆಂತಟ್ಬಿಟ್ರಿ ಅಂತಂದರೆ
ತುಂಬ ಒಂದಷ್ಟು ಜನ ಬರೋದು ಇಲ್ಲಿರೋ ಎಲ್ಲರೂ ಕೂಡ ಅಷ್ಟೇ ಎಲ್ಲರೂ ಬರೀ ಆ್ಯಕ್ಟಿಂಗ್ ಮಾತ್ರ ನಂಬ್ಕೊಂಡು, ನಾನು ಕೂಡ ಅಷ್ಟೇ ಸ್ಟೋರಿ ಬರೀತೀನಿ, ಡೈರೆಕ್ಷನ್ ಮಾಡ್ತೀನಿ. ಸುಮಾರು ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ವರ್ಗದಲ್ಲೂ ಕೂಡ ಕೆಲಸ ಮಾಡೋರು ಇದ್ದಾರೆ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಬೇಕು ಸಿನಿಮಾಗೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.